ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಟಿವಿಗೆ ರೀಚಾರ್ಜ್ ಮಾಡಿದ್ರು, ವೆಯ್ಟ್ ಮಾಡ್ತಾ ಕೂತಿದ್ದೆ. ಹಾಗೆ ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಕೊಂಡೆ. ಹಾಗೆ ಚಿಕ್ಕದಾಗಿ ರಂಗೋಲಿ ಕೂಡ ಹಾಕೊಂಡಿದ್ದೆ ಬಾಗಿಲಿಗೆಲ್ಲ. ನನ್ನ ಮಗಳು ನೋಡಿ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಪೌಡ್ರು ಕ್ರೀಮ್ ಎಲ್ಲ ಎತ್ತಿಟ್ಟಿದ್ರೆ ಬಂದು ಕೂತ್ಕೊಂಡು ಪೌಡ್ರು ಕ್ರೀಮ್ ಎಲ್ಲ ಮುಖಕ್ಕೆ ಹಾಕೊಂಡು ಯಾವ ಅವಸ್ಥೆ ಮಾಡ್ಕೊಂಡು ಕೂತಿದ್ದಾಳೆ ಅಂತ. ಈ ಕಡೆ ತಿರ್ಗಮ್ಮ ಅಂದರೆ ಸ್ಮೈಲ್ ಬೇರೆ ಮಾಡ್ತಾಳೆ. ಹಾಗೆ ಸಂಜೆ ಈವ್ನಿಂಗ್ ಆಗಿತ್ತಲ್ಲ, ಸ್ವಲ್ಪ ಕಡಲೆಪುರಿ ಇತ್ತು, ಅದನ್ನು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೆ. ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೋಬೇಕು, ಮತ್ತು ಸಾಸಿವೆ, ಒಣಮೆಣ್ಸಿನ್ಕಾಯಿ, ಮತ್ತು ಕಡಲೆ ಬೀಜ ಮತ್ತು ಕೊಬ್ಬರಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಅರಿಶಿನ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕಲ್ಲರ್ ಇದ್ದರೆ ಸ್ವಲ್ಪ ತಿನ್ನಲಿಕ್ಕೆ ಟೇಸ್ಟ್ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಅನಿಸುತ್ತೆ ಅಲ್ವಾ, ಕಲ್ಲರ್ ಇದ್ದರೆ ತಿನ್ನಲಿಕ್ಕೆ. ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪ ಅರಿಶಿನ. ಹಾಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಒಂದು ಪಾತ್ರೆಗೆ ಫಸ್ಟು ಕಡಲೆ ಬೀಜ ಮತ್ತು ಕೊಬ್ಬರಿ ಪೀಸ್ಗಳನ್ನು ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನಿಷ್ ಕಲರ್ ಆಗೋ ಥರ ಫಸ್ಟು ಹುರಿದು ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಮೆಣ್ಸಿನ್ಕಾಯಿ ಮುರಿದಿಟ್ಕೊಂಡಿದ್ವಲ್ಲ ಅದು, ಮತ್ತು ಬೆಳ್ಳುಳ್ಳಿ ಕೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದು ಎಲ್ಲನೂ ಹಾಕ್ಕೊಂಡು ಫ್ಲೇಮನ್ನು ಕಮ್ಮಿ ಇಟ್ಕೊಂಡು ಅದನ್ನು ಹುರ್ಕೋಬೇಕು. ಸ್ವಲ್ಪ ಫ್ಲೇಮನ್ನು ಕಮ್ಮಿ ಇಟ್ಕೊಂಡು ಹುರ್ಕೊಂಡ್ರೆ ಅದು ಸೀದೋಗಲ್ಲ, ಚೆನ್ನಾಗಿರುತ್ತೆ. ಅವಾಗ ಟೇಸ್ಟು ಕಮ್ಮಿ ಉರಿಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಹಾಕೋಬೇಕು. ಸಾಲ್ಟನ್ನು ಜಾಸ್ತಿ ಹಾಕೊಂಡ್ರು ಕೂಡ ಟೇಸ್ಟು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಹಾಕ್ಕೊಂಡು ರುಚಿನ ಸ್ವಲ್ಪ ಫ್ಲೇಮನ್ನು ಕಮ್ಮಿ ಮಾಡಿಕೊಂಡು ಹುರ್ಕೋಬೇಕು. ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಕೂಡ ಕಡಲೆಪುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಅಂದರೆ ಫ್ಲೇಮನ್ನು ಫುಲ್ ಕಮ್ಮಿ ಮಾಡಿಬಿಟ್ಟು ಕಡಲೆಪುರಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಯೆಲ್ಲೋ ಕಲರ್ ಇರೋದು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗ. ಆಮೇಲೆ ಲಾಸ್ಟಲ್ಲಿ ಫಸ್ಟು ಹುರಿದು ಎತ್ತಿಟ್ಕೊಂಡಿದ್ವಿ ಅಲ್ವಾ ಕಡಲೆ ಬೀಜ ಮತ್ತು ಕೊಬ್ಬರಿ ಪೀಸನ್ನು, ಅದರ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಕೂಡ ಮಿಕ್ಸ್ ಮಾಡ್ಕೊಬೋದು. ಅದು ಫುಲ್ ಟೇಸ್ಟ್ಗೆಲ್ಲ ಅದರ ಸಾಲ್ಟ್ ಏನು ಬೇಕಾಗಿರಲ್ಲ, ಅದು ಹುರಿದಿರೋದ್ರಿಂದನೇ ಟೇಸ್ಟ್ ಡಬಲ್ ಆಗಿರುತ್ತೆ ಅಲ್ವಾ ಕಡಲೆ ಬೀಜದು, ಹಾಗೇ ಚೆನ್ನಾಗಿರುತ್ತೆ. ಫೈನಲಾಗಿ ಹುರಿದು ಅದನ್ನು ಟಿ ವಿ ನೋಡ್ತಾ ತಿಂತಾ ಕೂತಿದ್ವಿ. ಹಾಗೆ ಸ್ವಲ್ಪ ತರಕಾರಿ ಬೇಕಿತ್ತು, ತೊಗೊಬಂದಿದ್ರು, ಎತ್ತಿಟ್ಕೊಂಡೆ ಅದನ್ನು. ಮತ್ತು 2 ಪಾರ್ಸಲ್ ಬಂದಿತ್ತು ಮೀಶೋದಿಂದ, ಅದನ್ನು ರಿವ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ನು ಇದು ಶೋ ಪೀಸ್ಗಳನ್ನು ತರಿಸಿದ್ದೆ. ಸೆಟ್ ಆಫ್ 6 ಪೀಸಸ್ ಬರುತ್ತೆ. ಇದು ಚೆನ್ನಾಗಿದೆ ಕ್ವಾಲಿಟಿ. ಅಂದರೆ ಅದು ಸ್ವಲ್ಪ ಒಳಗಡೆ ವೈಟ್ ಕಲರ್ದು ಒಂದು ಕುಂಡ್ಲೆ ಥರ ಕೊಟ್ಟಿದ್ದಾರೆ ಅಲ್ವಾ, ಅದ್ರೊಳಗಡೆ ಸ್ವಲ್ಪ ಫಿಲ್ಲಿಂಗ್ ಮಾಡಬೇಕಿತ್ತು ಅವರು. ಬೇಕಂದರೆ ನಾವು ಸ್ಟೋನ್ಗಳನ್ನು ಇಟ್ಕೋಬೋದು, ಅದು ವೆಯ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅವಾಗ. ಚೆನ್ನಾಗಿದೆ, ಫ್ಲವರ್ಸು ಎಲ್ಲ ಕಲರ್ಸು ಚೆನ್ನಾಗಿದೆ ನೋಡಿ ನೀವೇ. ಕಲರ್ ಆಗಿದೆ. ಫುಲ್ 6 ಕಲರು ಕೂಡ 6 ಡಿಫ್ರೆಂಟ್ ಆಗಿದೆ. ಗ್ರೀನ್ ಕಲರ್ 2 ಬಂದಿದೆ, ಇನ್ನು ಬಾಕಿದೆಲ್ಲ ಡಿಫ್ರೆಂಟ್ ಕಲರಲ್ಲಿ ಬಂದಿದೆ. ಚೆನ್ನಾಗಿದೆ ಕ್ವಾಲಿಟೀಸ್ ಎಲ್ಲ. ಶೋ ಪೀಸ್ ಆಗಿ ಇಡಲಿಕ್ಕೆ ಎಲ್ಲಾದರೂ ಮೂಲೆಗಳಲ್ಲಿ ಖಾಲಿ ಜಾಗ ಇದೆ ಅನಿಸಿದ ಜಾಗದಲ್ಲಿ ಇಡಲಿಕ್ಕೆ ಚೆನ್ನಾಗಿದೆ ಈ ಪೀಸ್ಗಳು. ಬೇಕಿದ್ರೆ ನೀವು ಕೂಡ ತೊಗೋಬೋದು, ಮೀಶೋದಲ್ಲಿ ಚೆನ್ನಾಗಿದೆ. ಮತ್ತು ಇದೊಂದನ್ನು ಆರ್ಡ್ರ್ ಮಾಡಿದ್ದೆ, ಹ್ಯಾಂಗಿಂಗ್ ವಾಲ್ಗೆ ಹ್ಯಾಂಗ್ ಮಾಡೋದಕ್ಕೆ ಅಂತ. ಚೆನ್ನಾಗಿದೆ, ಇದು ಲುಕ್ ವೈಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಯಾವುದಾದ್ರೂ ಖಾಲಿ ಸ್ಪೇಸ್ ಇದ್ದರೆ ಅಲ್ಲಿ ಹಾಕಿದ್ರೆ ಇದು ಲುಕ್ ಚೇಂಜ್ ಆಗುತ್ತೆ ಸ್ಪೇಸ್ದೇ. ಸಖತ್ತಾಗಿ ಕಾಣುತ್ತೆ ಮಾತ್ರ. ಒಂದು ತರಿಸಿ ಹಾಕಿ ನೋಡಿ ನೀವು ಯಾವ ರೀತಿ ಕಾಣುತ್ತೆ ಅಂತ. ಅದು ಜೋಕಾಲಿ ಥರ ಕೂಡ ಕಾಣುತ್ತೆ. ಅದ್ರ ಮೇಲ್ಗಡೆ ಈ ಪ್ಲಾಸ್ಟಿಕ್ ಫ್ಲವರ್ ತರಿಸಿದ್ದೀನಲ್ವ, ಅದನ್ನು ಇಡ್ಬೋದು ಒಂದೊಂದು. ಅದು ಚೆನ್ನಾಗಿ ಕಾಣುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.